ಮಾಲಿಕೆ 3 ಪುಸ್ತಕ ಪರಿಚಯ 18 ತಿಂಗಳ ವಿಶೇಷ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡ ಕಾದಂಬರಿಗಳು. ಪುಸ್ತಕದ ಹೆಸರು ಪರ್ವತದಲ್ಲಿ ಪವಾಡ. ಮೂಲ ನ್ಯಾಂಡೋ ಪರಾಡೋ. ಅನುವಾದ ಸಂಯುಕ್ತ ಪುಲಿಗಲ್. ಅಭಿಪ್ರಾಯ ತೇಜಸ್ವಿನಿ ಹೆಗ್ಡೆ. ಮತ್ತು ಓದುತ್ತಿರುವವರು ಸಿಂಧು ಜಗನ್ನಾಥ್. ಪ್ರತಿ ಉಸಿರು ಹೇಳುತ್ತದೆ, ನೀನು ಜೀವಂತವಾಗಿದ್ದೀಯಾ ಎಂದು. ಹಿಮಾಲಯ ಸದಾ ನನ್ನನ್ನು ಗುಂಗಾಗಿ ಕಾಡುವ ತಾಣ. ಅನೇಕ ಸಾವಿರ ವರ್ಷಗಳವರೆಗೂ ಇದ್ದಲ್ಲಿಂದ ಕದಲದೆ ಬಿಳಿ ಗಡ್ಡದ ಮುನಿಯೋರ್ವ ಅಖಂಡ ತಪಸ್ಸಿನಲ್ಲಿ ಕಳೆದು ಹೋಗಿರುವ ಕಲ್ಪನೆಯೇ ನನಗೆ ಸದಾ ಮೂಡುತ್ತಿರುತ್ತದೆ ಅದನ್ನು ನೆನೆದಾಗಲೆಲ್ಲ. ಅಲ್ಲಿಗೆ ಹೋಗಿ ಹಿಮದೊಳಗೆ ಹುದುಗಿ ಹೇಳ ಹೆಸರಿಲ್ಲದ ತೊರೆಗಳಲ್ಲಿ ಮುಳುಗುವ ಕನಸು ಕಾಣುತ್ತಲೇ ಇರುತ್ತೇನೆ. ಆದರೆ ಈ ಪುಸ್ತಕವನ್ನೋದಿದ ಮೇಲೆ ಇನ್ನು ಮುಂದೆ ನಾನು ಕಾಣುವ ಇಂತಹ ಕನಸುಗಳಲ್ಲಿ ಒಂದು ಎಚ್ಚರಿಕೆ, ಕಟು ವಾಸ್ತವಿಕತೆ, ಬದುಕಿಗಂಟಿಕೊಂಡೇ ಇರುವ, ಬದುಕಿನಿನ್ನೊಂದು ಮುಖವೇ ಆಗಿರುವ ಸಾವಿನ ಇರುವಿಕೆಯನ್ನು ಕಾಣುವಂತಾಗಿಬಿಟ್ಟಿದೆ. ಸಂಯುಕ್ತ ಪುಲಿಗಲ್ ಅವರು ಅನುವಾದಿಸಿದ ಪರ್ವತದಲ್ಲಿ ಪವಾಡ, ಮಿರಾಕಲ್ ಇನ್ ದ ಆಂಡೀಸ್ ಪುಸ್ತಕದ ಕುರಿತು ಬಹಳಷ್ಟು ಮೆಚ್ಚುಗೆಗಳನ್ನು ಕೇಳಿದ್ದೆ. ಈ ಪುಸ್ತಕವನ್ನು ವಿಶ್ಲೇಷಿಸಿ ಬರೆದ ಒಂದೆರಡು ಲೇಖನಗಳನ್ನೂ ಪತ್ರಿಕೆಯಲ್ಲಿ ಓದಿದ್ದೆ. ಉರುಗ್ವೇಯ ನ್ಯಾಂಡೋ ಪರಾಡೋ ಆಂಡೀಸ್ ಹಿಮಪರ್ವತ ಶ್ರೇಣಿಯಲ್ಲಿ ವಿಮಾನ ಅಪಘಾತವಾಗಿ ಬಿದ್ದು ನರಕ ಅನುಭವಿಸಿ ಹೋರಾಡಿದ ಕಥೆಯಿದು ಎಂದು ಅರ್ಥವಾಗಿತ್ತು. ದುರಂತಕ್ಕೊಳಗಾದವರು ಕೊನೆಗೆ ಮನುಷ್ಯರ ಮಾಂಸವನ್ನೇ ತಿಂದು ಬದುಕಿದ ಕಥೆಯೂ ಚಿತ್ರಿತವಾಗಿರುವ ಸುಳಿವೂ ಕೂಡ ಕೆಲವು ಲೇಖನಗಳನ್ನೋದಿ ತಿಳಿದಿತ್ತು. ಒಳಗೊಳಗೆ ಹಿಂಜರಿಕೆ, ಓದಲೇಬೇಕೆಂಬ ತುಡಿತವೂ ಇತ್ತು. ಜೊತೆಗೆ ಸಂಯುಕ್ತರವರ ಅನೇಕ ಬರಹಗಳನ್ನು ಈ ಮೊದಲೇ ಓದಿ ಮೆಚ್ಚಿದ್ದೆ. ಅವರ ಶೈಲಿ ಇಷ್ಟವಾಗಿತ್ತು. ಬದುಕನ್ನು ವಿಶ್ಲೇಷಿಸುವ, ನೋಡುವ ಅವರ ದೃಷ್ಟಿಕೋನ ಮೆಚ್ಚುಗೆಯಾಗಿತ್ತು. ಹೀಗಾಗಿ ಧೈರ್ಯ ಮಾಡಿ ಅವರನ್ನೇ ಕೇಳಿ ಪುಸ್ತಕ ತರಿಸಿಕೊಂಡು ಓದಿದೆ. ಓದಿದ ಮೇಲೆ ಎನಿಸುತ್ತದೆ, ಇಷ್ಟು ದಿನ ಓದಲೇಕೆ ನಾನು ಹಿಂಜರಿದೆನು ಎಂದು. ಒಡ್ಡುತ್ತಲೇ ಇರುವ ಅನೇಕ ಸಮಸ್ಯೆಗಳು, ತೊಂದರೆಗಳಿಂದ ನನ್ನೊಳಗಿನ ಆಂಡೀಸ್ ಪರ್ವತವನ್ನು ಇಳಿಯಲು ಹೋರಾಡಿ ಹೈರಾಣಾಗುತ್ತಿದ್ದ ಈ ಸಮಯದಲ್ಲಿ ಇದು ಮೊದಲೇ ಓದಿದ್ದರೆ ನ್ಯಾಂಡೋನ ಜೀವನೋತ್ಸಾಹ, ಛಲ, ಅಗಾಧ ತಿಳಿವು ನನ್ನ ಹೋರಾಟವನ್ನು ಬಹಳ ಕಡಿಮೆ ಮಾಡುತ್ತಿತ್ತಲ್ಲ ಎಂದೆನಿಸಿತು. ಪ್ರತಿಯೊಬ್ಬರೂ ತಮ್ಮೊಳಗಿನ ಈ ಹಿಮಪರ್ವತ ಶ್ರೇಣಿಯನ್ನು ಇಳಿಯಲು ನಾವು ಮಾಡಬೇಕಾಗಿರುವ ತಯಾರಿ, ತುಂಬಿಕೊಳ್ಳಬೇಕಾದ ಭಾವ, ಜೀವನ ಪ್ರೀತಿ ಎಲ್ಲವನ್ನೂ ಎಳೆಯಾಗಿ ವಿವರಿಸುವ ಅನುವಾದವಿದು. ಸದಾ ನಾನು ನಂಬುತ್ತಿರುವ ತತ್ವಕ್ಕೆ ಇಂಬನ್ನು ಕೊಡುವಂತಹ ಹೊತ್ತಿಗೆ ಇದು. ಅದೇನೆಂದರೆ, ನೋವನ್ನು ಅನುಭವಿಸುತ್ತಲೇ ಬದುಕಲು ಸಾಧ್ಯ. ನಾವೇನನ್ನಾದರೂ ಕಳೆದುಕೊಂಡರೆ ಆ ಜಾಗದಲ್ಲಿಯೇ ಕಳೆದುಕೊಂಡಿರುವುದರ ಬದಲು ಅದೇ ರೂಪಾಂತರವಾಗಿ ಹೊಸತನ್ನು ಪಡೆಯಬಹುದೆಂಬ ಸಾಧ್ಯತೆಯನ್ನು ಕಾಣುವ ಅನುಭವ ಕಥನವಿದು. ನ್ಯಾಂಡೋನ ಜೊತೆಗೆ ನಾವು, ಅವನ ಸ್ನೇಹಿತರು, ತಾಯಿ, ತಂಗಿಯರೊಡಗೂಡಿ ವಿಮಾನದಲ್ಲಿ ಪ್ರಯಾಣಿಸಿ ಅದು ಪತನಗೊಂಡ ಕ್ಷಣದಿಂದ ಅವನ ದುಃಖ, ಉದ್ವೇಗ, ಹತಾಶೆ, ನೋವು, ಹೋರಾಟ, ಛಲ, ಸೋಲು ಎಲ್ಲವನ್ನೂ ಅನುಭವಿಸುತ್ತಲೇ ನಾವು ಕಂಡು ಕಳ್ಳರಿಯದ ದುರ್ಗಮ ಜಾಗದಲ್ಲಿ ಅವನಂತೆಯೇ ವಿಮಾನದ ಸೀಟಿನ ದಿಂಬಿನ ಬೂಟನ್ನು ಧರಿಸಿ ಹಿಮದ ಮೇಲೆ ಕಷ್ಟಪಟ್ಟು ಸಾಗಿ, ಅವನು ವಿಶ್ರಮಿಸಿದಾಗ ತುಸು ಸುಧಾರಿಸಿಕೊಂಡು, ಅವನು ಏದುಸಿರು ಬಿಟ್ಟಾಗ ನಾವೂ ಬಿಟ್ಟು, ಕೊನೆಯಲ್ಲಿ ಅವನು ಬದುಕೆಂಬ ಬಯಲು ಸೇರುವಾಗ ಸುರಿಯುವ ಆನಂದ ಬಾಷ್ಪದಲ್ಲಿ ನಮ್ಮ ಪಾಲನ್ನು ಪಡೆಯುತ್ತೇವೆ. ಬದುಕು ಬಹಳ ಕಷ್ಟ, ಸಾವು ಬಹಳ ಸುಲಭವೆಂದೆನಿಸುವ ಆ ಸ್ಥಿತಿಯಲ್ಲಿ ಅವರು ಬದುಕನ್ನು ಆರಿಸಿಕೊಂಡಿದ್ದರು ಎಂಬ ನಿಲುವೇ ನಮ್ಮೊಳಗೆ ಹೊಸ ಚೈತನ್ಯವನ್ನು ತುಂಬುತ್ತದೆ. ಆ ದುರಂತದ ನಂತರ ನ್ಯಾಂಡೋ ಓರ್ವ ಮಾಗಿದ ಪಕ್ವಗೊಂಡ ಆಧ್ಯಾತ್ಮ ಚಿಂತಕನಾಗಿ ದೇವರು, ಧರ್ಮ ಮುಂತಾದ ವಿಷಯಗಳ ಕುರಿತು ತನ್ನದೇ ಸ್ಪಷ್ಟ ನಿಲುವುಳ್ಳವನಾಗಿ, ಬದುಕೆಂದರೆ ಜೀವನ ಪ್ರೀತಿ ಹಂಚುವ ಕಾರ್ಯವೆಂಬುದನ್ನು ಮನಗಾಣುವ ವಿಶಿಷ್ಟ ವ್ಯಕ್ತಿಯಾಗಿ ರೂಪುಗೊಳ್ಳುವ ಆ ಪರಿ ವಿವಿಧ ಹಂತಗಳು ಅಪೂರ್ವ ಬೆರಗನ್ನು ನಮ್ಮೊಳಗೆ ತುಂಬಿಬಿಡುತ್ತವೆ. ಈ ಎಲ್ಲ ಅನುಭವಗಳನ್ನು ಸಮರ್ಥವಾಗಿ, ಸಶಕ್ತವಾಗಿ ಓದುಗರ ಮನಸ್ಸಿನೊಳಗೆ, ಭಾವನೆಯೊಳಗೆ ಕಟ್ಟಿಕೊಡುತ್ತಾರೆ ಲೇಖಕಿ ಸಂಯುಕ್ತ ಪುಲಿಗಲ್ ಅವರು. ನಿಜಕ್ಕೂ ಭಾಷೆಯ ಮೇಲೆ ಇವರಿಗಿರುವ ಹಿಡಿತ ಮನಸೂರೆಗೊಂಡು ಬಿಡುತ್ತದೆ.
ಇದು ಅನುವಾದಿತ ಕೃತಿಯೇ ಅಲ್ಲವೇನೋ ಎಂಬುವಷ್ಟು ಸರಳವಾಗಿ ಸ್ಪಷ್ಟವಾಗಿ ಈ ಕೃತಿಯನ್ನು ರಚಿಸಿದ್ದಾರೆ. ಇಂತಹ ಅಪೂರ್ವ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಅವರಿಗೂ, ಎಲ್ಲವುದಕ್ಕಿಂತ ಮುಖ್ಯವಾಗಿ ತಮ್ಮ ಬದುಕನ್ನು ಬದಲಿಸಿದ ಈ ದುರ್ಘಟನೆಯನ್ನು ಸ್ವಯಂ ಪಾಠವಾಗಿಸಿಕೊಂಡು ನಮಗೂ ಪಾಠ ಕಲಿತುಕೊಳ್ಳಲು ಅವಕಾಶವನ್ನಿತ್ತು ಹಂಚಿಕೊಂಡ ನ್ಯಾಂಡೋ ಪರಾಡೋ ಅವರಿಗೆ ತುಂಬು ಮನದ ಕೃತಜ್ಞತೆಗಳು. ಬದುಕೆಂಬ ಹಿಮಪರ್ವತವನ್ನು ಮೇಲೇರುವ ಸಾಹಸಕ್ಕೆ ಸ್ಫೂರ್ತಿಯಾಗುವ ಈ ಕಾದಂಬರಿಯನ್ನು ನೀವು ಒಮ್ಮೆಯಾದರೂ ಓದಲೇಬೇಕು. ಓದಿ ನೋಡಿ. ಧನ್ಯವಾದಗಳು.